ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೋಡಿ, ಇವತ್ತು ಇದ್ದು ಮನುಷ್ಯ ನಾಳೆ ಇರೋದಿಲ್ಲ ಅನ್ನೋದಕ್ಕೆ ಇದೆ ಇವತ್ತಿನ ಆಕ್ಸಿಡೆಂಟೇ ಸಾಕ್ಷಿ. ಆಕ್ಸಿಡೆಂಟ್ ಅಪಘಾತ ಆಗಿದೆ. ಅದು ನಮ್ಮೂರ ಹತ್ರ ಆಗಿರೋದು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಶಾಂತಪುರ ಕ್ರಾಸಲ್ಲಿ ಬೆಳ್ಳಂಬೆಳಗ್ಗೆ 9:30 10 ಗಂಟೆ ಸುಮಾರು. ನಮ್ಮೂರ ಕಡೆ ತುಂಬ ಬಿಸಿಲಿರುತ್ತೆ. ಇವಾಗಂತೂ 45 ಡಿಗ್ರಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ. ಅದಕ್ಕಾಗಿ ಇವಾಗ ಏನಾಗ್ತಾ ಇದೆ ಅಂದರೆ, ಬೆಂಗಳೂರು ಕಡೆಯಿಂದ ಬರ್ತಾ ಇದ್ದಂಥ VRL ಬಸ್ಸು ಮತ್ತು ಆಮೇಲೆ ಗುಲ್ಬರ್ಗದಿಂದ ಸಿರ್ವಾರ್ ಕಡೆ ಹೋಗ್ತಾ ಇದ್ದಂತಹ ಕಾರ್ ಆಗಿರ್ಬೋದು. ಆ ಕಾರಲ್ಲಿ 5 ಜನ ದೊಡ್ಡವರು, 5 ಜನ ಸೇರಿ ಇಬ್ಬರು ಮಕ್ಕಳಲ್ಲಿ ಎರಡು ಮಕ್ಕಳನ್ನ ಸೇವ್ ಮಾಡಿದ್ದಾರೆ ಆದಷ್ಟು. ಆದರೆ ದುರದೃಷ್ಟಕರ ಒಂದು ಮಗು ಆಲ್ರೆಡಿ ಹಾಸ್ಪಿಟ್ಲಲ್ಲಿ ತೀರು ಹೋಗಿದೆ. ಮತ್ತು ಯಾಕಪ್ಪ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ, ನಿಜವಾಗ್ಲೂ ತುಂಬ ವರ್ಷಗಳಿಂದ ಇದೇ ಥರ ಅಪಘಾತಗಳ ಮೇಲೆ ಅಪಘಾತಗಳಾಗ್ತಾ ಇದೆ ನಮ್ಮೂರ ಕಡೆ ಆಗಿರ್ಬೋದು. ಅದು ಏನಪ್ಪ ಕಾರಣ ಅಂತ ಹೇಳಿದ್ರೆ ಇಷ್ಟೇ ಕಾರಣ. ಸಿಂಗಲ್ ರೋಡ್ ಇದೆ. ಅತ್ತಿಗೂಡರಿಂದ ಲಿಂಗಸೂರ್ವರೆಗೂ ತುಂಬ ಕಿರಿದಾದಂಥ ರೋಡು. ಇದರಲ್ಲಿ ಯಾರು ತಪ್ಪು ಅಂದರೆ ಕಾರ್ ಒಂದೇ ತಪ್ಪು ಎದ್ದು ಕಾಣಿಸ್ತಾ ಇದೆ. ಯಾಕಂದರೆ ಓವರ್ಟೇಕ್ ಮಾಡೋಕ್ಕೆ ಹೋಗಿ ಬರ್ತಾ ಇದ್ದಕ್ಕಂಥ ಎದುರುಗಡೆ ಬಸ್ಗೆ ಸೀದಾ ನೇರವಾಗಿ ಗುದ್ದಿದ್ದಾನೆ. ಹಾಗಾಗಿ ಬ್ಯಾಟ್ರಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡಿದೆ. ಮತ್ತು ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಎಲ್ಲ ಮೆಸೇಜ್ ಹಾಕಿದರೆ ಅದು ಕೂಡ ಓದ್ಬೋದು ನೀವು. ಏನಾಗಿದೆ ಅಂದರೆ, ಅವಾಗ ಕಾರ್ಗೆ ಹೋಗ್ಬಿಟ್ಟು ಬಸ್ಸಿಗೆ ಗುದ್ದಿದಾಗ 4 ಡೋರು ಜಖಮ್ ಆಗಿದೆ ಅಂತೆ. ಜಖಮ್ ಆದಾಗ ಒಂದು ಕೂಡ ಓಪನ್ ಆಗಿಲ್ಲ. ಆದರೂ ಗ್ಲಾಸಿಂದ ಇಬ್ಬರು ಮಕ್ಕಳು ಸೇವ್ ಮಾಡ್ಯಾರ. ಅಷ್ಟೊತ್ತಿಗಾಗಲೇ ಅವರು ಕೂಡ ಅರ್ಧ ಸುಟ್ಟೋಗಿದ್ರಂತ. ಅದರಿಂದಾಗಿ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಯಾರ. ಎಲ್ಲರೂ ಕೂಡ ಅದೇ ಥರ ಕಮೆಂಟ್ ಕೂಡ ಹಾಕಿದ್ದಾರೆ. ನೋಡ್ತಾ ಇರ್ಬೋದು ನೀವು, ತುಂಬ ಬಿಸಿಲು ಇತ್ತು. ನಮ್ಮೂರ ಕಡೆ ಬಿಸಿಲು ಇದೆ ಇವಾಗಂತೂ 45 ಡಿಗ್ರಿ. ಅದರಿಂದಾಗಿ ಎಲ್ಲ ಬ್ಯಾಟ್ರಿ ಕೂಡ ಹೀಟಾಗಿ, ಆಮೇಲೆ ಇಂಜಿನ್ ಹಿಂದೆ ಇರುತ್ತೆ. ಅದು AC ಬಸ್ಸು ನೋಡಿದ್ರೆ ನಮಗೆ AC ಬಸ್ ಅನಿಸುತ್ತೆ. ಹಿಂದ್ಗಡೆ ಇದೆ ಇಂಜಿನು. ಇಲ್ಲಿ ನೋಡ್ತಾ ಇರ್ಬೋದು, ಇವರು ನಮ್ಮ ಪ್ರಕಾಶ್ ದೊಡ್ಡಲಿಂಗೇಗೌಡ ಅವರು ಹಾಕಿದ್ದಾರೆ ಮೆಸೇಜು. ಅದನ್ನು ಕೂಡ ನೋಡ್ತಾ ಇರ್ಬೋದು. ಬಿಸಿಲು ತುಂಬ ಹೆಚ್ಚಾಗಿರೋದ್ರಿಂದ ಮೋಸ್ಟ್ಲಿ ಅದಕ್ಕೋಸ್ಕರ ಇದಾಗಿದೆ. ಆಮೇಲೆ ಕೃಷ್ಣ ಫ್ಯಾಮಿಲಿ ಅಂತ ನೋಡಿ, ಅವ್ರ ಹೆಸರು ಶಿರ್ವಾರ್ ಪಟ್ಟಣದವರಂತ, ಶರಣಪ್ಪ ಆಡಂತ ಮತ್ತು ಕುಟುಂಬದವರಂತ. ಅವ್ರ ಕುಟುಂಬಕ್ಕೆ ಆ ದೇವರು ದುಃಖ ಭರಿಸುವ ಶಕ್ತಿ ಕೊಡಲಿ.